ಸಮಾಂತರ ಶ್ರೇಣಿಗಳು. ಶ್ರೇಣಿಯ ಅರ್ಥ ನಿಯಮಕ್ಕನುಸಾರವಾಗಿ ವ್ಯವಸ್ಥೆ ಮಾಡಿರತಕ್ಕಂಥ ಸಂಖ್ಯೆಗಳ ಗಣಕ್ಕೆ ಶ್ರೇಣಿ ಅನ್ನೋರು. ಉದಾಹರಣೆಗೆ 2, 4, 6, 8 ಸೊ ಆನ್ ಕಂಟಿನ್ಯೂ ಇದು ಸಮ ಸಂಖ್ಯೆಗಳ ಶ್ರೇಣಿ. 1, 3, 5, 7 ಸೊ ಆನ್ ಕಂಟಿನ್ಯೂ ಇದು ಬೆಸ ಸಂಖ್ಯೆಗಳ ಶ್ರೇಣಿ. ಶ್ರೇಣಿಯಲ್ಲಿ 2 ವಿಧಗಳಿವೆ. ಇದರಲ್ಲಿ ಮೊದಲನೆಯದು ಪರಿಮಿತ ಶ್ರೇಣಿಗಳು. ಎಣಿಕೆ ಮಾಡಲು ಸಾಧ್ಯವಿರುವ ಸಂಖ್ಯೆಗಳ ಗಣಕ್ಕೆ ಪರಿಮಿತ ಶ್ರೇಣಿಗಳು ಎನ್ನುವರು. ಉದಾಹರಣೆಗೆ 1, 3, 5, 7 ಇದರಲ್ಲಿ 4 ಸಂಖ್ಯೆಗಳಿವೆ. 1, 2, 3, 4 ಈ ರೀತಿ. ಎರಡನೇ ಉದಾಹರಣೆ 5, 10, 15, 20, 25, 30 ಇದರಲ್ಲಿ 6 ಸಂಖ್ಯೆಗಳಿವೆ. ಈ ಎರಡನೇದಾಗಿ ಅಪರಿಮಿತ ಶ್ರೇಣಿಗಳು. ಎಣಿಕೆ ಮಾಡಲು ಸಾಧ್ಯವಿರದ ಸಂಖ್ಯೆಗಳ ಗಣಕ್ಕೆ ಅಪರಿಮಿತ ಶ್ರೇಣಿಗಳು ಎನ್ನುವರು. ಉದಾಹರಣೆ 1, 3, 5, 7 ಸೊ ಆನ್ ಕಂಟಿನ್ಯೂ ಇದು ಎಣಿಕೆ ಮಾಡಲು ಸಾಧ್ಯವಿಲ್ಲ. 2, 4, 6, 8 ಸೊ ಆನ್ ಕಂಟಿನ್ಯೂ. ಈಗ ಸಮಾಂತರ ಶ್ರೇಣಿಯ ವ್ಯಾಖ್ಯೆ. ಸಮಾಂತರ ಶ್ರೇಣಿಯ ವ್ಯಾಖ್ಯೆ ಹೀಗಿದೆ. ಶ್ರೇಣಿಯ ಒಂದು ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸವು ಸ್ಥಿರಾಂಕವಾಗಿದ್ದರೆ ಅಂಥ ಶ್ರೇಣಿಗೆ ಸಮಾಂತರ ಶ್ರೇಣಿ ಎನ್ನುವರು. ಉದಾಹರಣೆ 3, 5, 7, 9 ಸೊ ಆನ್ ಕಂಟಿನ್ಯೂ ಇದರಲ್ಲಿ 5ರಲ್ಲಿ 3 ಕಳೆದಾಗ 2 ಬರುತ್ತದೆ. 7ರಲ್ಲಿ 5 ಕಳೆದಾಗ 2 ಬರುತ್ತದೆ. 9ರಲ್ಲಿ 7 ಕಳೆದಾಗ 2 ಈ ರೀತಿ 2, 2, 2 ಇದು ಬರುತ್ತಲ್ಲ ಇದನ್ನು ಸ್ಥಿರಾಂಕ ಎನ್ನುವರು.